ನಿಮಗೆ ಕೇಳ್ತೀನಿ, ಬರೀ JDS ತರ ಕಾಣಿಸ್ತೀರಿ ನಿಮ್ ಕಣ್ಣಿಗೆ. ನಮ್ಗೆ ಕಾಂಗ್ರೆಸ್ 4 ಗುಂಪಾಗಿ ನಿಮ್ಗೆ ಕಾಣಿಸ್ತಾ ಅಲ್ವಾ? ಎಷ್ಟು ಜನ ಇದ್ದಾರೆ, ಯಾವ ಗುಂಪುಗಳಿದೆ ಗೊತ್ತಾಗ್ತಲ್ವಾ? KH ಮುನಿಯಪ್ಪರದೊಂದು, ನಾಗೇಶ್ವರದೊಂದು ಗುಂಪು, ಈ ಕಾಂಗ್ರೆಸ್ ಯಾವಣಿ ಬ್ಲಾಕ್ ಕಾಂಗ್ರೆಸ್ ಅವ್ರದೊಂದು ಗುಂಪು, ಈಗ ತನ ಸಾಂಬಾಯಿಂದೊಂದು ಗುಂಪು, ಇನ್ನೊಬ್ಬ ಗುಂಪು, ಅಂಜು ಬಾತ್ ನನ್ಗೆ ಯಾರು ಗೊತ್ತು, ಗೊತ್ತು ಅಂಜು ಬಾತ್ ಗೊತ್ತು. ನೀವು ಹಂಗೆಲ್ಲ ಹೇಳಕ್ ಹೋಗ್ಬೇಡಿ, ಅರ್ಥ ಇದ್ದೀರಾ? ಅವ್ರವ್ರ ಗುಂಪಿಟ್ಗಳು ಇವರೆಲ್ಲ 5 ಗುಂಪುಗಳಾಗಿದ್ದಾವೆ. ನಮ್ಮಲ್ಲಿ ಏನೋ ಮನಸ್ತಾಪ ಚಿಕ್ಕಾಪಟ್ಟ ಇರ್ಬೋದು, ಅದರಲ್ಲೂ ಸಂಧಾನಗಳು ಅಂತಂದ್ರೆ ನಾವೆಲ್ಲ ಒಂದೇನೆ. ಜನತಾದಳ ಯಾವತ್ತು ಪಕ್ಷ ನಾವೆಲ್ಲ ಒಂದೇನೆ, ಅರ್ಥ ಐತನ? ನಾವೊಂಥರ ಗಂಡ ಹೆಂಡತಿ ನೈಟ್ ಎಷ್ಟೇ ಆದ್ರೂ ನೈಟ್ ಒಂದಾಗ್ತೀವಿ, ಅರ್ಥ ಐತೆ ನನಗೆ? ನಾವು ಬೇರೆಯವರಲ್ಲ, ಅರ್ಥ ಐತೆ ನಿಮ್ಗೆ? ನಮ್ಮಲ್ಲಿ ಆತರ ಭಿನ್ನಾಭಿಪ್ರಾಯ ಇಲ್ಲ, ಬರ್ತಲ್ಲ? ಮನಸ್ಸಿನ ಒಂದ್ ಸ್ವಲ್ಪ ನೋವಾಗೋ ವಿಚಾರದಲ್ಲಿ ಮಾತಾಡ್ಕೊಂತೀವಿ ಹೊರತು ನಮ್ಮಲ್ಲಿ ಭಾಗ ಆಗ್ತಕ್ಕಂಥ ಯಾರು ಪ್ರೆಸ್ ಮಾಡಿದಾರ? ನಾನ್ ಮಾಡಿದೀನ? ನೋವಾಯ್ತು ಅಂತ ಹೇಳಿದೀನ? ಬಟ್ ನಿನ್ಗೆ ಯಾಕೆ ನೋವು? ಜನ ನಿನ್ಗೆ ನಾನು ಹೇಳ್ತೀನಿ, ನಿನ್ಗೆ ಕಾಂಗ್ರೆಸ್ ಪ್ರಸಿದ್ಧ, ನಮ್ಮ ಇಡೀ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧ ಆಗಿರ್ತಕ್ಕಂಥ ನಮ್ಮ ಆವನಿ ರಾಮಲಿಂಗೇಶ್ವರ ಕ್ಷೇತ್ರದಲ್ಲಿ ಇವತ್ತು ಮುಳಬಾಗ ತಾಲೂಕಿನ ಸುಮಾರೊಂದು 10 ತಂಗುದಾಣದಲ್ಲಿ ಕೌನು ಮತ್ತು ಹೆಬ್ಬಳ್ಳಿ, ಬೈಲ್ಕೂರು, ತಾಯ್ಲೂರು, ಆವನಿ ಮೇನ್ ಕೇಂದ್ರಗಳಲ್ಲಿ ಒಂದು ತಂಗುದಾಣ, ಏನು ಹೈಟೆಕ್ ತಂಗುದಾಣವನ್ನು ಒಂದು ಏನು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಎಲ್ಲ ಕಡೆ ಪೂರ್ಣಗೊಂಡಿದೆ. ಸುಮಾರು ಎಲ್ಲ ಕಡೆ ಹೋಗಿ ನೈಟ್ ಪೂಜೆ ಮಾಡಿ ಈ ಕಾರ್ಯಕ್ರಮ ನೆರವೇರಿಸ್ಕೊಳ್ತಿದ್ವಿ. ಆವನಿ ಕ್ಷೇತ್ರಕ್ಕೆ ಏನೋ ಮಾಡಬೇಕನ್ನ ಕಾತರ ಈಗಾಗಲೇ ಇದೇ ತಿಂಗಳಲ್ಲಿ ರಥವನ್ನು ಚಾಲನೆ ಕೊಟ್ಟು ಹೊಸ ರಥ ಕಟ್ಟಲಿಕ್ಕೆ ಕೂಡ ಪ್ರಾರಂಭ ಮಾಡ್ತಾ ಇದ್ವಿ. ಹೊಸ ರಥ ಕಟ್ಟಲಿಕ್ಕೆ ಪುತ್ತೂರಲ್ಲಿ ಯಾವ ಮಟ್ಟದಲ್ಲಿ ಇದೆಯೋ ಅದೇ ರೀತಿ ಕೂಡ 1.5 ಕೋಟಿಯಷ್ಟು ರಥವನ್ನು ಕಟ್ಟಲಿಕ್ಕೆ ರಾಮಲಿಂಗೇಶ್ವರನಿಗೆ ಈಗಾಗಲೇ ಅನುದಾನವನ್ನು ಬಿಡುಗಡೆ ಮಾಡಿ DC ಕಳಿಸಿದ್ವಿ. ಆದಷ್ಟು ಬೇಗ ಆ ರಥ ಮಾಡ್ತಕ್ಕಂಥ ಶಿಲ್ಪಿ ಬಂದವರನ್ನ ಕೈಗೆತ್ಕೊಳ್ತಾರೆ. ನನ್ನ ಕೈಲಾದಷ್ಟು ಕ್ಷೇತ್ರದಲ್ಲಿ ಇವತ್ತು ಅಂತರ್ಗಂಗೆ ಒಂದು ಊರಲ್ಲಿ ಏನು ಚಿರತೆಗಳು ಕಾಟ ಇತ್ತು, ಅಲ್ಲಿ ಊರಲ್ಲಿ ಲೈಟ್ ಇರಲಿಲ್ಲ. ಇವತ್ತು ಐಮಾಸ್ ಲೈಟ್ ಅಲ್ಲೂ ಕೂಡ ಉದ್ಘಾಟನೆ ಇದೆ. ಹಾಗಾಗಿ ಪ್ರತಿನಿತ್ಯ ಕೂಡ ಬೆಳಗ್ಗೆ ಮಧ್ಯಾಹ್ನ ಓಡಿಸು, ಸಾಯಂಕಾಲ ಬಂದು ಐಮಾಸ್ ಪೂಜೆಗಳನ್ನು ಸುಮಾರು ಸತತವಾಗಿ ತಿಂಗಳ ಪೂರ್ತಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇನ್ನು ಮುಂದಿನ ದಿವಸ ಕೂಡ ಹೊಸ ಕಾರ್ಯಕ್ರಮಗಳಿಗೆ ಚಾಲನೆ ಕೂಡ ಮುಖಾಂತರವಾಗಿ ನಮ್ಮ ಪಥ ಅಭಿವೃದ್ಧಿ ಕಡೆ ಅಂತ ಹೇಳ್ತಾ, ಏನು 2 ವರ್ಷಗಳ ಕಾಲ ಅವಧಿ ಬ್ಯಾಲೆನ್ಸ್ ಇದೆಯೋ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಶತಪ್ರಯತ್ನವನ್ನು ಮಾಡಿ ಮುಳುಬಾಗಿಲಿನ ಧ್ಯೇಯ ಅಭಿವೃದ್ಧಿ ಕಡೆ ತಗೊಂಡು ಹೋಗಲಿಕ್ಕೆ ನನ್ನ ಧ್ಯೇಯ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಆವನಿ ಪಂಚಾಯತ್ ಎಲ್ಲ ಮುಖಂಡರುಗಳು, ಇವತ್ತು ಎಲ್ಲ ಮುಖಂಡರು ಸೇರಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಮಾಧ್ಯಮಿಕರು ಮತ್ತು ಎಲ್ಲ ಸಾರ್ವಜನಿಕರು ಬಂದು ಒಂದು ಆಶೀರ್ವಾದ ಮಾಡಿದ್ದಾರೆ. ಸೊ ಮುಂದಿನ ದಿವಸ ಒಳ್ಳೆಯ ಅಭಿವೃದ್ಧಿಗೆ ಒತ್ತು ಕೊಡುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಐಮಾಸ್ ಲೈಟ್ಸ್ ಈ ಹಿಂದಿನ ಅವಧಿಯಲ್ಲಿ ಹಾಕಿದ್ದಾರೆ, ನೀವು ಹಾಕ್ತಾ ಇದ್ದೀರಾ, ಆದ್ರೆ ಅದು ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಇವಾಗೆಲ್ಲ ಹಾಕಿದ ಕಡೆ ನೀವೊಂದು ಹೇಳ್ತಲ್ಲ ಹಿಂದಿನ ಮತ್ತು ನನಗೆ ಗಂಭೀರವಾಗಿ ನಾನು ಪರಿಗಣಿಸ್ಕೊಂಡಿದ್ದೀನಿ. ಯಾರ ಆಚೆ ಕಡೆ ನೆಗ್ಲೆಕ್ಟ್ ಹಾಕಿದ್ರು ಅಂತ ನನಗೆ ಗೊತ್ತಿಲ್ಲ. ಟೌನು ಮತ್ತು ಹಳ್ಳಿ ಎಲ್ಲ ಕಡೆ ಒಂದೇ ನಮ್ಮ ಶೇಷಗಿರಿಯವ್ರು ಕೊಟ್ಟಿದ್ದೀವಿ. ಎಲ್ಲ ಕಡೆ AMC ಬಂದು ಏನು ಆನ್ಯುವಲ್ ಮೇಂಟೆನೆನ್ಸ್ ಕೂಡ ನಾನು ಕೊಟ್ಟಿದ್ದೀನಿ. 5 ವರ್ಷ ಅವಧಿ ಮುಖಾಂತರ ನಾನು ಆಗ್ತಾ ಇರೋದು, 1 ವರ್ಷ ಅವಧಿ ಅಲ್ಲ. 5 ವರ್ಷದಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ಅವರೇ ಗ್ಯಾರಂಟಿ ಮುಖಾಂತರ ರೇಟ್ಸ್ ಆಗ್ತಾ ಇರೋದು. ನಾನು ಹಾಕಿರ್ತಕ್ಕಂಥ ಇಲ್ಲಿ ತನಕ ಇನ್ನೂ ತಿಳಿಸಲು ಎಲ್ಲೂ ಫೇಲ್ಯೂರ್ ಆಗಿಲ್ಲ. 48 ಲೈಟ್ಸ್ ಹೊಸದಾಗಿ ಹಾಕಿದ್ದೀನಿ ಇವಾಗ. ಅದನ್ನೆಲ್ಲ ಈ ವಾರದಲ್ಲಿ ಉದ್ಘಾಟನೆ ಮಾಡಿಸ್ಕೊಡ್ತೀನಿ. ಎಲ್ಲೂ ನನಗೆ ಒಂಚೂರು ಡ್ಯಾಮೇಜ್ ಕಾಡ್ತಾ ಇಲ್ಲ. ನಾನು ಹಾಕೋದು 8 ಬಲ್ಪ್ ಲೈಟು, ನಾನು 8 ಕಡೆ ಇದಾಗ್ತಾ ಇರೋದು, 8 ಟಚ್ ಬಲ್ಪ್ 6 ಬಲ್ಪಲ್ಲಿ ಆಗ್ತಾ ಇರೋದು. ಕ್ವಾಲಿಟಿ ಇರ್ತಕ್ಕಂಥ ಭರತ್ ಎಲೆಕ್ಟ್ರಿಕಲ್ ಆಗ್ತಾ ಇರೋದು. ನಾನು ಬೇರೆ ಡೂಪ್ಲಿಕೇಟ್ ಆಗ್ತಾರೆ. ಭರತ್ ಎಲೆಕ್ಟ್ರಿಕಲ್ ಅವರು 5 ವರ್ಷ ಗ್ಯಾರಂಟಿ ಕೊಡ್ತಾರೆ. ಅದರಿಂದ ಅವ್ರ ಜೊತೆ ಟೈಪ್ ಆಗಿ ನಾನು ಕೆಲಸ ಮಾಡ್ತೀನಿ. ಹಿಂದೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಅವಧಿಯಲ್ಲಿ ಏನಾಗಿದೆಯೋ ಅದನ್ನು ಖಂಡಿತವಾಗಿ ನಾನು ಜವಾಬ್ದಾರಿ. ಅದೇನ ರಿಪೇರಿಗೆಲ್ಲ ದುರಸ್ತಿಗೆ ಆಗಾಗಲೇ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಅದನ್ನ ಎಲ್ಲೆಲ್ಲಿ ದುರಸ್ತಿ ಆಗಿದೆ ಪಂಚಾಯತಿ ಹ್ಯಾಂಡ್ ಓವರ್ ಮಾಡ್ಕೊಂಡು ವಾಟರ್ ಫಿಲ್ಟರ್ ಮತ್ತು ಐಮಾಸು ಅವರು ಬೇರೆ ಮಾಡ್ತಾರೆ. ಅದಕ್ಕೆ ಪಂಚಾಯತಿಗೆ ನಾನು ಕೊಟ್ಟಿದ್ದೀನಿ. ಪಂಚಾಯತಿ ಅಬ್ಸರ್ವ್ ಮಾಡಿದ್ರೆ ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಗಮನಕ್ಕೆ ಎಲ್ಲಿ ಬಂದಿದೆ ಮೋಸ್ಟ್ ನಿಮ್ಮೂರಲ್ಲಿ ಬಂದು ಗೊತ್ತೀನಿ, ನನ್ನ ಗಮನಕ್ಕೆ ಬಂದಿಲ್ಲ ಅದು. ಸೊ ಅದೇ ಅಕ್ಕಪಕ್ಕ ಊರುಗಳಲ್ಲಿ ಸುಮಾರು ಹಳ್ಳಿಗಳಲ್ಲಿ ರಿಪೋರ್ಟ್ ಕೊಟ್ರೆ ನಾನು PDO ಹೇಳಿ ನಾನು ಆಗ್ಬೋದಾ? ಥ್ಯಾಂಕ್ ಯು. ನಾಳೆ ಅನ್ಸಕ್ಕೆ ನಡೆಯುತ್ತೆ. ಹೊಸ ಮುಖ್ಯಮಂತ್ರಿ ನನಗೆ ನಾನು ಕೂಡ ಓದ್ ನೋಡಿದೆ. ಹೊಸ CM 2 ವರ್ಷಗಳ ಕಾಲ ಕನಸಿಟ್ಕೊಂಡು ಬಂದಿದ್ದಾರೆ.
ನಾನು ಹೇಳೋದೊಂದೇ ರಾಮಲಿಂಗೇಶ್ವರ ಅಂತಂದ್ರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ. ಯಾಕಂದ್ರೆ ಅವ್ರಿಗೆ ಒಳ್ಳೇದಾದ್ರೆ ಶಾಸನ ನನಗೆ ಒಳ್ಳೇದಾಗುತ್ತೆ. ನಾನು ಕೇಳೋದೊಂದೇ, ಆ ಚಾಮುಂಡೇಶ್ವರಿ ಆ ಅಜ್ಜಯ್ಯ ಯಾರು ನಮ್ಮ DKC ನಂಬಿರ್ತಕ್ಕಂಥ ಅಜ್ಜಯ್ಯವರು ಒಳ್ಳೆ ಅಜ್ಜಯ್ಯವರು ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲಾ ಶಾಸಕರಿಗೂ ಒಳ್ಳೆ ಅನುದಾನ ಕೊಟ್ರೆ ನಾನು ಒಳ್ಳೆ CM ಅಂತ. ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಾನ ಕೋಲಾರ ಅವ್ರು ಕೊಡಿಲ್ಲ, ಸಚಿವ ಸ್ಥಾನ ಕೋಲಾರಕ್ಕೆ ಬಂದಿಲ್ಲಲ್ಲ ಅಂತ. ಅಲ್ಲ, ಇನ್ನು ಸೆಕೆಂಡ್ ಲಿಸ್ಟ್ ಅಲ್ಲಿ ಇದಾರಲ್ಲ ಸರ್, ಇದು ಕ್ಯಾಬಿನೆಟ್ ಡಿಸಿಷನ್ ಫ್ಯಾಕ್ಟರ್. ಕ್ಯಾಬಿನೆಟ್ 14 ಜನ, ಅವರು ಸೇರಿ 13 ಜನ, 14 ಜನ ಕ್ಯಾಬಿನೆಟ್. ಇದು ಡಿಸೈಡ್ ಕ್ಯಾಬಿನೆಟ್ ಇದು ನಾಳೆ ಸೆಕೆಂಡ್ ನಂತರ ಕೊಡ್ತಾರಲ್ಲ ಸರ್, ಇದು 3 ದಿವಸ ಡಿಕ್ಲೇರ್ ಆಗುತ್ತೆ. ನನಗೆ ಬಂದಿರೋ ಮಾಹಿತಿ ಆ ಲಿಸ್ಟ್ ಕೋಲಾರದಲ್ಲಿ ಇದ್ದಾರೆ ಅಂತ ಮಾಹಿತಿ ಬಂದಿದೆ. KH ಮನೆಯಪ್ಪ ಕೊಟ್ಟಿದಾರಲ್ಲ ಸರ್, ಅದು ಕೋಲಾರ KH ಮನೆಯಪ್ಪಗೆ ಅಲ್ಲ ಸರ್ ಅವ್ರು ಕೊಟ್ಬಿದ್ದೆ ಅಲ್ಲ ಸರ್. ಊಟ ಮಾಡ್ಕೊಂಡ್ಬಂದು ಏನ್ ಮಾಡ್ಕೊಂತಾರೆ ಅವರು ಬಂದು ಅವರು ದೇವನಹಳ್ಳಿ ಡಿಸ್ಟಿಕ್ ಅಲ್ಲ, ಕೋಲಾರ ನಂದೇ ಅಂತಾರೆ ಸರ್ ಯಾವಾಗ್ಲೂ ಅವರು. ಅದಕ್ಕೆ ಆತ ಆಯ್ಪನ್ನ ಕೇಳ್ಬೇಕು ಕೋಲಾರ ನಂದೇ ಅಂತಂದ್ರೆ ನೀನ್ ನನ್ ಕೇಳ್ರೆ ಹಿಂಗೆ ಹೇಳಕ್ಕಾಗತ್ತೆ ಆಯ್ತಲ್ವಾ? ಗೊತ್ತಿದ್ದು ಮುಗಿದೆಯಲ್ಲ, ನಾನು ಕೇಳ್ತಿದ್ದೀವಿ. ಅವರು ಬಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರು. ಭವಿಷ್ಯ ನಾನು ಕೂಡ ಒಂದು ವಕಾಲತ್ನ ಹಾಕಿದ್ದೀನಿ. ಒಂದು ವೇಳೆ ಕೋಲಾರ ಜಿಲ್ಲೆ ಶಾಸಕರಿಗೆ ಏನಾದ್ರು ಮಿನಿಸ್ಟ್ರಿ ಕೊಡದೆ ಇದ್ರೆ ದಯವಿಟ್ಟು ನೀವೇ ತಗೊಳ್ಳಿ ಅಂತ ಕೂಡ ಮನವಿ ಮಾಡಿ. ಸಂಧಾನಗಳೇನು ಯಾವುದು ಏನು ಸಂಧಾನಗಳು ನಡೀತಾ ಇದೆ ಅಂದ್ರೆ ಆಯ್ತು ಅಂತ. ನಮ್ದು ಯಾವುದು ಸಂಧಾನ ಇಲ್ವಲ್ಲ, ನಮ್ದು ಯಾವುದು ಸಂಧಾನ ಗತಗತಿ ಇಲ್ವಲ್ಲ. ಅದು ನಾನೊಂದು ನಿಮಗೆ ಕೇಳ್ತೀನಿ, ಬರೀ JDS ತರ ಕಾಣಿಸ್ತಿಲ್ಲ ನಿಮ್ ಕಣ್ಣಿಗೆ. ನಮ್ಗೆ ಕಾಂಗ್ರೆಸ್ 4 ಗುಂಪಾಗಿ ನಿಮ್ಗೆ ಕಾಣಿಸ್ತಾ ಅಲ್ವಾ? ಎಷ್ಟು ಜನ ಇದ್ದಾರೆ, ಯಾವ ಗುಂಪುಗಳಿದೆ ಗೊತ್ತಾಗ್ತಲ್ವಾ? KH ಮುನಿಯಪ್ಪರದೊಂದು, ನಾಗೇಶ್ವರದೊಂದು ಗುಂಪು, ಈ ಕಾಂಗ್ರೆಸ್ ಯಾವಣಿ ಬ್ಲಾಕ್ ಕಾಂಗ್ರೆಸ್ ಅವ್ರದೊಂದು ಗುಂಪು, ಈಗ ತನ ಸಾಂಬೈಂದೊಂದು ಗುಂಪು, ಇನ್ನೊಬ್ಬ ಗುಂಪು, ಅಂಜು ಬಾತ್ ನನ್ಗೆ ಯಾರು ಗೊತ್ತು, ಆಂಜನೇಯ ಗೊತ್ತು, ಅಂಜು ಬಾತ್ ಗೊತ್ತು. ನೀವು ಹಂಗೆಲ್ಲ ಹೇಳಕ್ ಹೋಗ್ಬೇಡಿ, ಅರ್ಥ ಇದ್ದಾರೆ. ಅವ್ರವ್ರ ಗುಂಪು ಇಟ್ಕೊಂಡು ಇವರೆಲ್ಲ 5 ಗುಂಪುಗಳಾಗಿದ್ದಾವೆ. ನಮ್ಮಲ್ಲಿ ಏನೋ ಮನಸ್ತಾಪ ಚಿಕ್ಕಾಪಟ್ಟ ಇರ್ಬೋದು, ಅದರಲ್ಲಿ ಸಂಧಾನಗಳು ಅಂತಂದ್ರೆ ನಾವೆಲ್ಲ ಒಂದೇನೆ. ಜನತಾದಳ ಯಾವತ್ತು ಪಕ್ಷ ನಾವೆಲ್ಲ ಒಂದೇನೆ, ಅರ್ಥ ಐತನ? ನಾವೊಂಥರ ಗಂಡ ಹೆಂಡತಿ ಇದಕ್ಕೆ ನೈಟ್ ಎಷ್ಟೇ ಆದ್ರೂ ನೈಟ್ ಒಂದಾಗ್ತೀವಿ, ಅರ್ಥ ಐತೆ ನನಗೆ. ನಾವು ಬೇರೆಯವರಲ್ಲ, ಅರ್ಥ ಐತೆ ನಿಮ್ಗೆ. ನಮ್ಮಲ್ಲಿ ಆತರ ಭಿನ್ನಾಭಿಪ್ರಾಯ ಇಲ್ಲ. ಬರ್ತಲ್ಲ, ಮನಸ್ಸಿನ ಒಂದ್ ಸ್ವಲ್ಪ ನೋವಾಗೋ ವಿಚಾರದಲ್ಲಿ ಮಾತಾಡ್ಕೊಂತೀವಿ ಹೊರತು ನಮ್ಮಲ್ಲಿ ಭಾಗ ಆಗ್ತಕ್ಕಂಥ ಯಾರು ಪ್ರೆಸ್ ಮಾಡಿದಾರ? ನಾನ್ ಮಾಡಿದೀನ? ನೋವಾಯ್ತು ಅಂತ ಹೇಳಿದೀನ? ಬಟ್ ನಿನ್ಗೆ ಯಾಕೆ ನೋವು? ಜನ ಆತರ ಮಾತಾಡ್ತಾ ಇದ್ದಾರೆ. ನಿನ್ಗೆ ನಾನು ಹೇಳ್ತೀನಿ, ನಿನ್ಗೆ ಕಾಂಗ್ರೆಸ್ ಅಲ್ಲಿ 5 ಗುಂಪಾಗಿದ್ಯಲ್ಲ, ಇದನ್ನ ಯಾರು ಕೇಳಲ್ವಾ? ಅವರು ವಿರೋಧ ಪಕ್ಷದವರು, ನೀವು ಅಧಿಕಾರ ಪಕ್ಷದವರು ಸರ್. ಇವತ್ತು ನಾನು ವಿರೋಧ ಪಕ್ಷದಿಂದ ಆಡಳಿತ ಅವ್ರದ್ದು ಅಲ್ಲ, ಇಲ್ಲಿ ತಾಲೂಕಲ್ಲಿ ಅಧಿಕಾರ ಪಕ್ಷ ನಿಮ್ದೇ ಅಲ್ಲ. ನಮ್ಮಲ್ಲಿ ನೋಡಪ್ಪ, ರಾಮಲಿಂಗೇಶ್ವರ ಮೇಲೆ ನನ್ನ ಪಾದದ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನನಗೆ ಮೋಸ ಮಾಡೋದು ಬರಲ್ಲ. ನನಗೆ ನನ್ನ ಪಕ್ಷ ಏನ್ ಹೇಳುತ್ತೋ ಆ ಕೆಲಸ ನಾನು ಮಾಡಿದ್ದೀನಿ. ಹೈಕಮಾಂಡ್ ಏನ್ ಸೂಚನೆ ಕೊಟ್ಟರೆ ಸೂಚನೆ ಪ್ರಕಾರ ನಾನು ಗೆಲ್ಸ್ಕೊಂಡ್ ಬಂದಿದ್ದೀನಿ, ಅರ್ಥ ಐತೆ ನನಗೆ. ಸೊ ನನಗೆ ಮೋಸ ಮಾಡಿ ನನಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಮೋಸ ಮಾಡೋ ಪರಿಸ್ಥಿತಿ ನನಗೆ ಬರೋದಿಲ್ಲ. ನಾನು ಕಲ್ತಿಲ್ಲ. ನಾಳೆ ರಾಜಕೀಯ ಇಲ್ಲದೇ ಆದ್ರೂ ಪರವಾಗಿಲ್ಲ. ಮುಳುಬಾಗಲ್ ಜನ ಭಿಕ್ಷೆ ಹಾಕವ್ರೆ, ಈ ಭಿಕ್ಷೆನ ಸಾಯೋ ತನಕ ನಾನು ಮರೆಯಲ್ಲ. ಅದು ಬಿಟ್ಟು ಈ ಭಿಕ್ಷೆಗೆ ಮೋಸ ಮಾಡ್ತಕ್ಕಂಥ ಶಾಸಕ ನಾನಲ್ಲ. ಇದು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ನನ್ನ ಪಕ್ಷ, ನನ್ನ ಕಾರ್ಯಕರ್ತರು, ನನ್ನ ಲೀಡರ್ಸು, ನನ್ನ ಪ್ರಾಣ, ಅರ್ಥ ಇಲ್ಲ. ಅವ್ರು ಇಷ್ಟಪಟ್ರೆ ಇರ್ತೀನಿ, ಇಲ್ಲ ಅಂತಂದ್ರೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತೀನಿ, ಅಷ್ಟೇ ತಾನೆ. ನನ್ನ ಕಾರ್ಯಕರ್ತರು, ನನ್ನ ನಾಯಕರು, ನಾನು ಬೆಳೆಸಿದ ನಾಯಕರು ನನಗೆ ಮುಖ್ಯ. ಅವ್ರ ಇಷ್ಟ ನನ್ನ ಇಷ್ಟ, ಹೌದಾನೆ? ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.